ತೆಲಂಗಾಣ ಆಯ್ತು, ಈಗ ಆಂಧ್ರ ಕೈವಶಕ್ಕೆ. ಡಿಕೆಶಿ ಮಾಸ್ಟರ್ ಪ್ಲಾನ್. ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಮೀಟ್ ಮಾಡಿ ತಂತ್ರ ಹೆಣೆಯುತ್ತಿದ್ದಾರಾ ಡಿಕೆ? ಲೋಕಸಭೆಗೆ ಮಹಾಮೈತ್ರಿ ಸುಳಿವು ನೀಡ್ತಾ ಘಟಾನುಘಟಿಗಳ ಭೇಟಿ. ಇದೇ ಇವತ್ತಿನ ಸ್ಪಾಟ್ಲೈಟ್ ವಿಶೇಷ. ಡಿಕೆ ದಕ್ಷಿಣ ದಂಡಯಾತ್ರೆ. ನಾನು ಲೀನಶ್ರೀ. ಲೋಕ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವ ಹೊತ್ತಿನಲ್ಲೇ ರಾಜಕೀಯ ನಾಯಕರು ಭರ್ಜರಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಒಬ್ಬರನ್ನ ಮತ್ತೊಬ್ಬರು ಮಣಿಸೋದಕ್ಕೆ ತಮ್ಮದೇ ಆದ ರಾಜಕೀಯ ದಾಳಗಳನ್ನ ಪ್ರಯೋಗಿಸ್ತಾ ಇದ್ದು ಗೆಲುವನ್ನ ದಕ್ಕಿಸಿಕೊಳ್ಳೋದಕ್ಕೆ ಈಗಿನಿಂದಲೇ ತಾಲೀಮು ಶುರುವಾಗಿದೆ. ಅದರ ಭಾಗವಾಗಿಯೇ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುತ್ತಿವೆ ಎನ್ನುವ ವಿಚಾರಗಳೇನು ಗುಟ್ಟಾಗಿ ಉಳಿದಿಲ್ಲ. ರಾಜ್ಯದಲ್ಲಿ ಕಮಲ ದಳ ನಡುವಿನ ಮೈತ್ರಿ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವ ಹೊತ್ತಿನಲ್ಲೇ ದಕ್ಷಿಣದ ಮತ್ತೊಂದು ರಾಜ್ಯದಲ್ಲಿ ಎರಡು ಪ್ರಮುಖ ಪಕ್ಷಗಳ ನಡುವೆ ಮೈತ್ರಿ ಬಗ್ಗೆ ಮಾತುಕತೆ ನಡೆದಿದೆ ಅನ್ನೋ ಗುಸುಗುಸು ಎದ್ದಿದೆ. ಈ ರಾಜಕೀಯ ಸುದ್ದಿ ಕರುನಾಡಿನ ಜೊತೆಗೆ ನಂಟು ಹಾಕಿಕೊಂಡಿತ್ತು. ತೆಲಂಗಾಣದಲ್ಲಿ ಮೋಡಿ ಮಾಡಿದ್ದ ಕೈ ಟ್ರಬಲ್ ಶೂಟರ್ ನೆರೆಯ ಆಂಧ್ರ ಪ್ರದೇಶದಲ್ಲಿಯೂ ಕಮಾಲ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಎನ್ನುವುದು ರಾಜಕೀಯದಲ್ಲಿ ಎದ್ದಿರುವ ಗುಸುಗುಸು. ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಎರಡು 2023 ಮುಗಿತಾ ಬಂತು. 2024 ಸ್ವಾಗತಿಸೋದಕ್ಕೆ ಜನ ಕಾತುರರಾಗಿರುವ ಹೊತ್ತಿನಲ್ಲಿಯೇ ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆಯುವ ಮುನ್ಸೂಚನೆ ಸಿಕ್ಕಿದೆ. ಮುಂದಿನ ವರ್ಷ ಇಡೀ ದೇಶ ಪಾರ್ಲಿಮೆಂಟ್ ಫೈಟ್ ಅನ್ನೋ ಮಹಾ ಕದನಕ್ಕೆ ಸಾಕ್ಷಿಯಾಗಲಿದೆ. ಲೋಕಸಭೆ ಚುನಾವಣೆಗೆ ಬೆರಳೆಣಿಕೆ ತಿಂಗಳುಗಳು ಮಾತ್ರ ಬಾಕಿ ಇರೋದು. 2023 ಮತ ಕುರುಕ್ಷೇತ್ರಕ್ಕೆ ರಾಜಕೀಯ ನಾಯಕರು ಭರ್ಜರಿ ರಣತಂತ್ರವನ್ನ ಹೂಡ್ತಿರುವ ಹೊತ್ತಲ್ಲಿ ಪಕ್ಷಗಳ ಪಡಸಾಲೆಯಲ್ಲಿ ಚುನಾವಣಾ ತಂತ್ರಗಾರಿಕೆ, ಗೆಲುವಿನ ಲೆಕ್ಕಾಚಾರಗಳು ಶುರುವಾಗಿವೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಮೂಲಕ ರಾಜ್ಯದಲ್ಲಿಯೂ ಲೋಕಸಭೆ ಚುನಾವಣಾ ಚಟುವಟಿಕೆಗಳು ಗರಿಗೆದರಿವೆ. ಕಾಂಗ್ರೆಸ್ ಅನ್ನ ಹೇಗಾದರೂ ಸೋಲಿಸಬೇಕು ಅಂತ ದೋಸ್ತಿಗಳು ಈ ಮೈತ್ರಿ ಮಾಡಿಕೊಂಡು ಭರ್ಜರಿ ರಣತಂತ್ರ ಹೂಡುತ್ತಿರುವಾಗಲೇ ಇತ್ತ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ. ಸದ್ದಿಲ್ಲದೆ ಹೊಸದೊಂದು ದಾಳವನ್ನ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ದೇಶದ ಚಿತ್ತವನ್ನ ಕಾಂಗ್ರೆಸ್ ಪಕ್ಷದತ್ತ ನೆಡೋದಕ್ಕೆ ಕಾರಣವಾಗಿರುವುದು ಆ ಇಬ್ಬರು ಘಟಾನುಘಟಿ ರಾಜಕೀಯ ನಾಯಕರ ಬೆಂಗಳೂರು ಭೇಟಿ. ಕೈಪಾಲಿನ ಟ್ರಬಲ್ ಶೂಟರ್ ಅಂತಲೇ ಕರೆಯಲ್ಪಡುವ ಡಿಕೆ ಶಿವಕುಮಾರ್ ಮತ್ತು ಆಂಧ್ರ ಪ್ರದೇಶದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪರಸ್ಪರ ಭೇಟಿಯಾಗಿದ್ದಾರೆ. ಇಬ್ಬರ ಭೇಟಿ ಆಕಸ್ಮಿಕವೋ ಅಥವಾ ಅದಕ್ಕೆ ಕಾರಣವಿತ್ತ ಅಂತ ನೋಡಿದ್ರೆ ಏರ್ಪೋರ್ಟ್ನಲ್ಲಿ ಮೀಟಾದ ಸಂದರ್ಭದಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಹೋಗಿ ಅದೇನೋ ಗುಸುಗುಸು ಅಂತ ಮಾತನಾಡಿಕೊಂಡಿದ್ದಾರೆ. ಆ ಚರ್ಚೆಯೇ ನಾನಾ ಚರ್ಚೆಗಳನ್ನ ಹುಟ್ಟು ಹಾಕಿರೋದು. ದಕ್ಷಿಣದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ಆ ನಾಯಕರ ಭೇಟಿ. ಡಿಕೆಶಿ ಜೊತೆಗೆ ಚಂದ್ರಬಾಬು ನಾಯ್ಡು ಗುಪ್ತ ಮೀಟಿಂಗ್. 2024 ಲೋಕ ಚುನಾವಣೆಗೆ ಮೈತ್ರಿ ಸುಳಿವು ನೀಡ್ತಾ ಘಟಾನುಘಟಿಗಳ ಮೀಟ್. ಗುರುವಾರ ಏರ್ಪೋರ್ಟ್ನಲ್ಲಿ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆಯನ್ನ ನಡೆಸಿದ ದೃಶ್ಯಗಳು ಸಾಕಷ್ಟು ವೈರಲ್ ಆಗಿದ್ವು. ದಕ್ಷಿಣ ಭಾರತದ ರಾಜ್ಯ ರಾಜಕಾರಣದಲ್ಲಿ ಬಿಗಿ ಹಿಡಿತ ಹೊಂದಿರುವ ಇಬ್ಬರು ನಾಯಕರ ಇಂತಹದ್ದು ರಹಸ್ಯ ಚರ್ಚೆ ದಕ್ಷಿಣದ ಮತ್ತೊಂದು ರಾಜ್ಯದಲ್ಲಿ ಲೋಕ ಚುನಾವಣೆಗಾಗಿ ಸದ್ದಿಲ್ಲದೆ ಮೈತ್ರಿ ಮೊಳಗ್ತಿದೆಯಾ ಅನ್ನೋ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಹೌದು, ಕರ್ನಾಟಕದ ಬಳಿಕ ದಕ್ಷಿಣದ ರಾಜ್ಯ
ಆಂಧ್ರ ಪ್ರದೇಶದಲ್ಲಿ ರಾಷ್ಟ್ರೀಯ ಪಕ್ಷವೊಂದು ಸ್ಥಳೀಯ ಪ್ರಾದೇಶಿಕ ಪಕ್ಷದ ಜೊತೆಗೆ ಮೈತ್ರಿಗೆ ಮನಸ್ಸು ಮಾಡಿದ್ಯಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕುವುದಕ್ಕೆ ಕಾರಣವಾಗಿದೆ. ಡಿಕೆ ಮತ್ತು ಚಂದ್ರಬಾಬು ನಾಯ್ಡು ಭೇಟಿ. 2024ರ ಲೋಕಸಭೆ ಚುನಾವಣೆಗೆ ಆಂಧ್ರ ಪ್ರದೇಶದಲ್ಲಿ ಒಂದಾಗಿಯೇ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡುವುದಕ್ಕೆ ಕೈ ಕಲಿಗಳು ಮತ್ತು ಟಿಡಿಪಿ ನಾಯಕರು ಚಿಂತನೆ ನಡೆಸಿದ್ದು, ಅದರ ಭಾಗವಾಗಿಯೇ ಇಬ್ಬರು ಗುಪ್ತ ಮೀಟಿಂಗ್ ನಡೆಸಿದ್ದಾರೆ ಅನ್ನೋದು ರಾಜಕೀಯದಲ್ಲಿ ಎದ್ದಿರುವ ಊಹಾಪೋಹ. ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ದಶಕಗಳ ಹಿಂದೆ ಬಿಗಿ ಹಿಡಿತ ಹೊಂದಿತ್ತು. ಆದರೆ ಅದ್ಯಾವಾಗ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಪ್ರತ್ಯೇಕವಾಯಿತು, ಆ ಬಳಿಕ ಅಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿತ್ತು. ಅದರ ಪರಿಣಾಮ ಎನ್ನುವಂತೆ 2014ರ ಬಳಿಕ ನಡೆದ 2 ಲೋಕಸಭೆ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಒಂದೇ ಒಂದು ಸ್ಥಾನವನ್ನ ಪಡೆಯುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಸದ್ಯ ಕೈಪಾಲಿಗೆ ಅಭೇದ್ಯ ಕೋಟೆ ಎನ್ನುವಂತಾಗಿರುವ ಆಂಧ್ರದಲ್ಲಿ ಹಸ್ತವನ್ನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ತೆಲುಗು ದೇಶಂ ಪಾರ್ಟಿಯ ಜೊತೆ ಮೈತ್ರಿ ಮಾಡಿಕೊಂಡು ವಿರೋಧಿಗಳನ್ನ ಸೋಲಿಸುವುದಕ್ಕೆ ಡಿಕೆ ಮತ್ತು ಚಂದ್ರಬಾಬು ನಾಯ್ಡು ರಣತಂತ್ರ ಹೂಡಿದ್ದಾರೆ ಅನ್ನೋದು ಪೊಲಿಟಿಕಲ್ ಟಾಕ್. ಆದರೆ ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ಈ ನಾಯಕರು ಮೀಟಿಂಗ್ ನಡೆಸಿಲ್ಲ. ಬದಲಾಗಿ 2024ರಲ್ಲಿ ದಕ್ಷಿಣದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ಅಧಿಕಾರ ಹಿಡಿಯುವುದಕ್ಕೆ, ಜಗನ್ ಸೋಲಿಸೋದಕ್ಕೆ ಕಾಂಗ್ರೆಸ್ ಜೊತೆ ಮೈತ್ರಿಯ ಪ್ರಸ್ತಾಪವನ್ನ ತೆಲುಗು ದೇಶಂ ಪಕ್ಷ ಇಟ್ಟಿದೆ ಎನ್ನಲಾಗ್ತಿದ್ದು, ಇದರ ಭಾಗವಾಗಿಯೇ ಡಿಕೆ ಶಿವಕುಮಾರ್ ಜೊತೆಗೆ ಸೇರಿಕೊಂಡು ಮಾಸ್ಟರ್ ಪ್ಲಾನ್ ರೂಪಿತವಾಗ್ತಿದೆ ಅನ್ನುವ ಗುಸುಗುಸು ಜೋರಾಗ್ತಿದೆ. ಆಂಧ್ರ ಪ್ರದೇಶ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ರ ಕೈ ಟ್ರಬಲ್ ಶೂಟರ್. 2024ರಲ್ಲಿ ಜಗನ್ ಸೋಲಿಸಲು ಚಂದ್ರಬಾಬು ನಾಯ್ಡು ಮಹಾ ಮೈತ್ರಿ. ಡಿಕೆಶಿ ಮತ್ತು ಆಂಧ್ರ ಪ್ರದೇಶದ ಮಾಜಿ ಸಿಎಂ ಭೇಟಿ ಮಾಡಿದ ಸುದ್ದಿ ಹೊರಬೀಳ್ತಾ ಇದ್ದಂತೆ ಈ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಹುಟ್ಟುಹಾಕಿದ್ದು, ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಟ್ರಬಲ್ ಶೂಟರ್ ಅಂತಲೇ ಕರೆಸಿಕೊಂಡಿರುವ ಡಿಕೆ ಆಂಧ್ರದಲ್ಲಿಯೂ ತನ್ನ ಗೇಮ್ ಪ್ಲಾನ್ ಹೂಡುವುದಕ್ಕೆ ಮುಂದಾದರ ತೆಲುಗು ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಇನ್ಮುಂದೆ ಕೆಪಿಸಿಸಿ ಸಾರಥಿಯವರದ್ದೇ ಹವಾ ಶುರುವಾಗುವುದು ದಿಠಾನ ಅಂತ ರಾಜಕೀಯ ಪಂಡಿತರು ತಮ್ಮದೇ ಆದ ರೀತಿಯಲ್ಲಿ ಮಾತನಾಡಿಕೊಳ್ತಿದ್ದಾರೆ. ಇನ್ನು ಈ ಇಬ್ಬರ ಭೇಟಿ ವೇಳೆ ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿದ ಸಾಕಷ್ಟು ನಡೆದಿದೆ ಅನ್ನೋ ಗುಲ್ಲು ಒಂದು ಕಡೆಯಾದ್ರೆ, ಲೋಕಸಭೆ ಮಹಾಕದನಕ್ಕೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಇಬ್ಬರು ನಾಯಕರು ಚಿಂತನೆ ನಡೆಸಿದ್ದಾರೆ ಅನ್ನೋ ಗುಸುಗುಸು ಮತ್ತೊಂದು ಕಡೆ. ಇವೆಲ್ಲದರ ನಡುವೆಯೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಮ್ಮ ಗೆಲುವಿಗಾಗಿ ಡಿಕೆಶಿಯ ನೆರವು ಕೇಳಿದ್ದಾರೆ ಅನ್ನೋ ಚರ್ಚೆಯೂ ಜೋರಾಗಿದೆ. ಹೌದು, ದಕ್ಷಿಣದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಸದ್ಯ ಇಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು, ಹೇಗಾದರೂ ಮಾಡಿ ಹಾಲಿ ಸಿಎಂ ಜಗನ್ ಪಕ್ಷವನ್ನ ಸೋಲಿಸಿ ತಾವು ಅಧಿಕಾರಕ್ಕೆ ಮರಳಿ ಬರಬೇಕು ಅನ್ನೋದು ಆಂಧ್ರದ ಮಾಜಿ ಸಿಎಂ ಇರಾದೆ. ತಮ್ಮ ಮಹದಾಸೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಆಂಧ್ರದಲ್ಲಿ ಈಗಾಗಲೇ ಭರ್ಜರಿ ರಣತಂತ್ರವನ್ನ ಹೆಣೆದಿರುವ ಚಂದ್ರಬಾಬು ನಾಯ್ಡು ಅದರ ಭಾಗವಾಗಿಯೇ ನಟ, ಜನಸೇನಾ ಪಕ್ಷದ ಸಂಸ್ಥಾಪಕ ಪವನ್ ಕಲ್ಯಾಣ್ ಜೊತೆಯೂ ಮೈತ್ರಿ ಮಾತುಕತೆ ನಡೆಸಿದ್ದಾರೆ. ಈ ಮೂಲಕ ವೈಎಸ್ಆರ್ ಕಾಂಗ್ರೆಸ್ಗೆ ಟಕ್ಕರ್ ನೀಡುವುದಕ್ಕೆ ಟಿಡಿಪಿ ಭರ್ಜರಿ ದಾಳವನ್ನೇ ಪ್ರಯೋಗಿಸಿದೆ ಎನ್ನಲಾಗ್ತಿದೆ. ಈ ನಡುವೆಯೇ ಕೈಪಾಲಿನ ಆಪದ್ಬಾಂಧವನ ಮೊರೆ ಹೋಗಿ ನಯಾ ಸ್ಟ್ರಾಟಜಿಗಳನ್ನ ರೂಪಿಸುವ ಬಗ್ಗೆ
ಚಂದ್ರಬಾಬು ನಾಯ್ಡು ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯ ಪಡಸಾಲೆಯಲ್ಲಿ ಎದ್ದಿರುವ ಈ ಗುಲ್ಲು ನಿಜವೇ ಆದರೆ ಆಂಧ್ರದ ರಾಜಕೀಯದಲ್ಲಿ ಭಾರೀ ದೊಡ್ಡ ಬದಲಾವಣೆಯಾಗುವುದಂತೂ ನಿಜ. ಯಾಕಂದ್ರೆ ಡಿಕೆಶಿ ಮತ್ತು ಚಂದ್ರಬಾಬು ನಾಯ್ಡು ಸೇರ್ಕೊಂಡು ಹೂಡಿರುವುದಕ್ಕೆ ಸಿದ್ಧವಾಗಿರೋ ರಣನೀತಿ ಅಲ್ಲಿ ಫಲ ಕೊಟ್ಟು ಒಂದು ವೇಳೆ ಟಿಡಿಪಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಲೋಕಸಭೆ ಚುನಾವಣೆಗೆ ತೆಲುಗುದೇಶ ಪಾರ್ಟಿ INDIA ಮಹಾ ಮೈತ್ರಿಕೂಟದ ಹಾದಿ ಕೊಂಚ ಸುಗಮವಾಗಬಹುದು ಅನ್ನೋದು ರಾಜಕೀಯ ಲೆಕ್ಕಾಚಾರ. ಒಟ್ಟಿನಲ್ಲಿ ಆಂಧ್ರದ ಹಾಲಿ ಸಿಎಂ ಜಗನ್ಮೋಹನ್ ರೆಡ್ಡಿಯನ್ನ ಸೋಲಿಸುವುದಕ್ಕೆ ವಿರೋಧಿಗಳು ಪಣ ತೊಟ್ಟಿದ್ದಾರೆ ಅನ್ನೋದಂತೂ ದಿಟ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಮೋದಿಯ ಹ್ಯಾಟ್ರಿಕ್ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು INDIA ಕೂಟದ ಮಹದಾಸೆಯಾಗಿದ್ರೆ, ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ನಾಯಕತ್ವ ಬರಬೇಕು ಅನ್ನೋದು NDA ಕೂಟದ ಅಭಿಲಾಷೆ. ಈ NDA ಕೂಟಕ್ಕೆ ಜಗನ್ ಕೂಡ ಬೆಂಬಲವಾಗಿರೋದು ವಿರೋಧಿಗಳ ಸಿಟ್ಟಿಗೆ ಕಾರಣವಾಗ್ತಿರೋದು. ಇನ್ನು ಜಗನ್ ಕಳೆದ 2 ಲೋಕಸಭೆ ಚುನಾವಣೆಯಲ್ಲಿಯೂ NDA ಕೂಟಕ್ಕೆ ತಮ್ಮ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಈ ಬಾರಿ ಅವರ ಸಪೋರ್ಟ್ ಏನಿದ್ರೂ ಮೋದಿಗೆ. ಹೀಗಾಗಿ ಜಗನ್ ಸೋಲಿಸೋದು ಕಾಂಗ್ರೆಸ್ಗೂ ಅನಿವಾರ್ಯವಾಗಲಿದ್ದು, ಇದೇ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಮೈತ್ರಿ ಮಾತುಕತೆಗೆ ಕಾಂಗ್ರೆಸ್ ಹೂ ಎಂದಿದೆ ಎನ್ನುವುದು ಪೊಲಿಟಿಕಲ್ ಟಾಕ್. ಯಾಕಂದ್ರೆ ಕಾಂಗ್ರೆಸ್ ಪಾಲಿಗೆ ಪ್ರತಿ ಕ್ಷೇತ್ರದ ಗೆಲುವು ಬಹು ಮುಖ್ಯವಾಗಲಿದ್ದು, ಶತ್ರುವಿನ ಶತ್ರು ಮೂಲಕ ಒದಗಿ ಬಂದಿರುವ ಸದಾವಕಾಶವನ್ನ ಕೈ ಮಿಸ್ ಮಾಡಲ್ಲ ಅನ್ನೋದು ರಾಜಕೀಯದಲ್ಲಿ ಕೇಳಿಬರ್ತಿರುವ ಮಾತು. ಇನ್ನು 2ನೇ ಬಾರಿ ಒಂದು ವೇಳೆ ಆಂಧ್ರದಲ್ಲಿ ಜಗನ್ ಅಧಿಕಾರಕ್ಕೆ ಬಂದರೆ ಅಲ್ಲಿ ಟಿಡಿಪಿ ಕಾಂಗ್ರೆಸ್ ಪ್ರಾಬಲ್ಯ ಮತ್ತಷ್ಟು ಕಡಿಮೆ ಆಗಲಿದೆ. ಅಧಿಕಾರದ ಲಯಕ್ಕೆ ಮರಳಬೇಕು ಅನ್ನುವ ಮಹದಾಸೆಯಲ್ಲಿರುವ ಕಾಂಗ್ರೆಸ್ಗೆ ಇದು ಬಹುದೊಡ್ಡ ಹಿನ್ನಡೆಯಾಗಲಿದೆ. ಹೀಗಾಗಿ ಇಂತಹದ್ದೊಂದು ಸಂದರ್ಭ ಆಂಧ್ರದಲ್ಲಿ ಮರುಕಳಿಸಬಾರದು ಅನ್ನುವ ಕಾರಣಕ್ಕೆ ಟ್ರಬಲ್ ಶೂಟರ್ ಮೂಲಕ ವಿರೋಧಿ ಪಾಳೆಯಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ. ಇದೇ ಕಾರಣಕ್ಕೆ ತೆಲಂಗಾಣದ ಬಳಿಕ ದಕ್ಷಿಣದ ಮತ್ತೊಂದು ರಾಜ್ಯದಲ್ಲಿ ಡಿಕೆ ಕಾರುಬಾರು ನಡೆಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಡಿಕೆಶಿ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಟ್ರಬಲ್ ಶೂಟರ್ ಇದ್ದಂತೆ. ಇದೇ ಕಾರಣಕ್ಕೆ ಡಿಕೆ ಹಾಗೂ ಚಂದ್ರಬಾಬು ನಾಯ್ಡು ಭೇಟಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರೋದು. ಜೊತೆಗೆ ಕೆಪಿಸಿಸಿ ಸಾರಥಿ ದಕ್ಷಿಣದ ರಾಜ್ಯಗಳಲ್ಲಿ ನಿಧಾನಕ್ಕೆ ತನ್ನ ಪ್ರಾಬಲ್ಯ ಸ್ಥಾಪಿಸುವುದಕ್ಕೆ ಹೊರಟಿದ್ದಾರಾ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ. ದಶಕಗಳಿಂದ ದೇಶದಲ್ಲಿ ಅಧಿಕಾರದಿಂದ ವಂಚಿತವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಈ ವರ್ಷ ದಕ್ಷಿಣ ಭಾರತದ 2 ರಾಜ್ಯಗಳು ಸಿಹಿ ಸುದ್ದಿಯನ್ನ ನೀಡಿದ್ವು. ಮೇನಲ್ಲಿ ನಡೆದ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಹಾಗೂ ಇತ್ತೀಚೆಗೆ ನಡೆದ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲೂ ಹಸ್ತ ಗೆಲುವಿನ ನಗೆ ಬೀರಿತ್ತು. ಈ ಗೆಲುವಿನ ಹಿಂದೆ ಡಿಕೆ ಪಾತ್ರ ಬಹು ದೊಡ್ಡದಿದೆ ಅಂತಲೇ ಅನ್ನೋದು ಪೊಲಿಟಿಕಲ್ ಟಾಕ್. ಇದೇ ಕಾರಣಕ್ಕೆ ದಕ್ಷಿಣ ಭಾರತದಲ್ಲಿ ಡಿಕೆಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ತೆಲಂಗಾಣ ಬಳಿಕ ಆಂಧ್ರದಲ್ಲಿಯೂ ಕೈ ಟ್ರಬಲ್ ಶೂಟರ್ಗೆ ಡಿಮ್ಯಾಂಡ್. ದಕ್ಷಿಣ ಭಾರತದ ರಾಜ್ಯಗಳ ಚುನಾವಣೆಯಲ್ಲಿ ಡಿಕೆಶಿ ಫುಲ್ ಆಕ್ಟಿವ್. ಸದ್ದಿಲ್ಲದೆ ದಕ್ಷಿಣದ ಕಾಂಗ್ರೆಸ್ ಟಾಸ್ಕ್ ತೆಗೆದುಕೊಂಡ್ರ ಡಿಕೆಶಿ. ಈ ವರ್ಷದ ಮೇ ತಿಂಗಳಲ್ಲಿ ಕರುನಾಡಿನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ರಾಜ್ಯದ ಮಂದಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವನ್ನು ನೀಡಿದ್ರು. ಕರ್ನಾಟಕದ ಗೆಲುವು ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ ದಿವ್ಯ ಔಷಧಿಯನ್ನೇ ನೀಡಿದಂತಾಗಿತ್ತು. ಅದರ ಬೆನ್ನಿಗೆ ಮತ್ತೊಂದು ದಕ್ಷಿಣದ ರಾಜ್ಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಡಿಸೆಂಬರ್ನಲ್ಲಿ ಸಿಕ್ಕ ಗೆಲುವು ದೇಶದ ದಕ್ಷಿಣ ಭಾಗದಲ್ಲಿ ಹಸ್ತಪಡೆ ನಿಧಾನಕ್ಕೆ ಗೆಲುವಿನ ಲಯಕ್ಕೆ ಮರಳುತ್ತಾ ಇದೆ ಅನ್ನುವ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಒಂದೇ ವರ್ಷ ಕಾಂಗ್ರೆಸ್ ಪಡೆ ದಕ್ಷಿಣದ 2 ರಾಜ್ಯಗಳಲ್ಲಿ ಗೆಲುವಿನ ನಗೆ ಬೀರುವುದಕ್ಕೆ ಕೈ ಟ್ರಬಲ್ ಶೂಟರ್ ಡಿಕೆಶಿಯ ಪಾತ್ರ ಬಹು ದೊಡ್ಡದು ಅನ್ನೋದು ರಾಜಕೀಯದಲ್ಲಿ ಕೇಳಿಬಂದಿದ್ದ ಮಾತು. ಇದಕ್ಕೆ ನಾನಾ ಕಾರಣಗಳೂ ಇವೆ.
ಕೆಪಿಸಿಸಿ ಸಾರಥ್ಯ ವಹಿಸಿರುವ ಡಿಕೆ ಶಿವಕುಮಾರ್ ಕಳೆದ ಮೇನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮಿಂಚಿನ ಸಂಚಾರ ನಡೆಸಿದ್ರು. ಬಿಜೆಪಿ ಪಾಳೆಯ ಪ್ರಯೋಗಿಸಿದ ಬಾಣಕ್ಕೆ ಹೇಗೆ ತಿರುಮಂತ್ರವನ್ನ ಹೊಡಿಬೇಕು ಆ ಎಲ್ಲ ತಂತ್ರಗಾರಿಕೆಯನ್ನ ಹೂಡಿ ಗ್ಯಾರಂಟಿಯನ್ನ ಮುಂದಿಟ್ಟುಕೊಂಡು ಪಕ್ಷವನ್ನ ಅಧಿಕಾರದ ಗದ್ದುಗೆಗೆ ಏರಿಸುವಲ್ಲಿ ಡಿಕೆ ಶಿವಕುಮಾರ್ ಸಫಲರಾಗಿದ್ರು. ಅದೇ ಹುಮ್ಮಸ್ಸಿನಲ್ಲಿಯೇ ಡಿಕೆ ಶಿವಕುಮಾರ್ಗೆ ತೆಲಂಗಾಣ ಚುನಾವಣೆಯ ಜವಾಬ್ದಾರಿಯನ್ನ ಹೈಕಮಾಂಡ್ ನೀಡಿತ್ತು. ಬೆಳಗಾವಿ ಅಧಿವೇಶನದ ಒತ್ತಡದ ನಡುವೆಯೂ ಹೈಕಮಾಂಡ್ ನೀಡಿದ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಡಿಕೆಶಿ ತಮ್ಮ ಶ್ರಮವನ್ನೆಲ್ಲ ವಿನಿಯೋಗಿಸಿದ್ರು. ತೆಲಂಗಾಣದಲ್ಲಿಯೇ ಡಿಕೆಶಿ ಕೆಲವು ದಿನಗಳ ಕಾಲ ಮೊಕ್ಕಾಂ ಹೂಡಿದ್ರು. ಮಾತ್ರವಲ್ಲದೆ ಕರುನಾಡಿನಂತೆ ಅಲ್ಲಿಯೂ ಗ್ಯಾರಂಟಿ ತಂತ್ರ ಬಳಸಿ ತಮ್ಮೆಲ್ಲ ರಾಜಕೀಯ ದಾಳ ಪ್ರಯೋಗಿಸಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದರಲ್ಲಿ ಕೆಪಿಸಿಸಿ ಸಾರಥಿ ಸಕ್ಸಸ್ ಕಂಡಿದ್ರು. ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿನ ಹಿಂದಿನ ರೂವಾರಿ ಡಿಕೆ ಶಿವಕುಮಾರ್ ಅನ್ನೋ ಬಗ್ಗೆ ರಾಜಕೀಯದಲ್ಲಿ ಟಾಕ್ ಜೋರಾದಂತೆ ಕೆಪಿಸಿಸಿ ಸಾರಥಿಗೆ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ನಲ್ಲಿರುವ ಪವರ್ ಅದೆಂಥದ್ದು ಅನ್ನೋ ಬಗ್ಗೆಯೂ ಚರ್ಚೆಗಳು ಎದ್ದಿತ್ತು. ಇವೆಲ್ಲವುದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಹೆಚ್ಚುತ್ತಿರುವ ಡಿಕೆ ಪ್ರಾಬಲ್ಯದ ಬಗ್ಗೆಯೂ ರಾಜಕೀಯ ಪಂಡಿತರು ತಮ್ಮದೇ ಆದ ರೀತಿಯಲ್ಲಿ ಮಾತನಾಡಿಕೊಂಡಿದ್ರು. ಇದು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಒಂದೇ ವರ್ಷ ದಕ್ಷಿಣದ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ತಂದುಕೊಡುವುದಕ್ಕೆ ಕಾರಣವಾದ ಡಿಕೆಶಿಗೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡ್ ಜಾಸ್ತಿಯಾದಂತಿದೆ. ಈ ಹಿಂದೆಯೂ ಹಲವು ಬಾರಿ ಪಕ್ಷದ ಸಂಕಷ್ಟದ ದಿನಗಳಲ್ಲಿ ಕೆಪಿಸಿಸಿ ಸಾರಥಿ ಪಕ್ಷಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನಿಂತಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಪಿಸಿಸಿ ಸಾರಥಿ ಕಾಂಗ್ರೆಸ್ಗೆ ಮಾಡಿರುವ ಸಹಾಯ ಕೇವಲ ಹೈಕಮಾಂಡ್ ಮಾತ್ರವಲ್ಲ, ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಮನಗೆದ್ದಿದೆ ಎನ್ನಲಾಗ್ತಿದೆ. ಡಿಕೆಶಿಯನ್ನ ನಂಬಿಕೊಂಡ್ರೆ ರಾಜಕೀಯದಲ್ಲಿ ಅದೆಂಥ ಸವಾಲುಗಳು ಎದುರಾದರೂ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ವಿರೋಧಿಗಳನ್ನ ಸೋಲಿಸುವುದಕ್ಕೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ ವರ್ಕೌಟ್ ಆಗುತ್ತೆ ಅನ್ನೋದು ಮಿತ್ರ ಪಕ್ಷಗಳ ಅಭಿಪ್ರಾಯ. ಈ ಕಾರಣಕ್ಕಾಗಿಯೇ ದಕ್ಷಿಣದ ಮತ್ತೊಂದು ರಾಜ್ಯ ಆಂಧ್ರ ಪ್ರದೇಶದ ಪ್ರಾದೇಶಿಕ ಪಕ್ಷ ತೆಲುಗು ದೇಶಂ ಪಾರ್ಟಿ ಕೂಡ ಕೆಪಿಸಿಸಿ ಸಾರಥಿಯ ಮೊರೆ ಹೋಗಿದೆ ಅನ್ನೋದು ರಾಜಕೀಯದಲ್ಲಿ ಚರ್ಚೆಯಾಗ್ತಿರುವ ವಿಚಾರ. ಆದರೆ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ಹೊರಟಿರುವ ಡಿಕೆಯ ಈ ರಾಜಕೀಯ ಓಟದಿಂದ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಕೆಪಿಸಿಸಿ ಸಾರಥಿಗೂ ಲಾಭವಿದೆ ಅನ್ನೋದು ಪೊಲಿಟಿಕಲ್ ಟಾಕ್. ನಿಧಾನಕ್ಕೆ ಒಂದೊಂದೇ ರಾಜ್ಯಗಳಲ್ಲಿ ತಮ್ಮ ಪ್ರಾಬಲ್ಯವನ್ನ ವಿಸ್ತರಿಸಿಕೊಳ್ತಾ ಇರುವ ಕೆಪಿಸಿಸಿ ಸಾರಥಿಯ ಚಾಣಾಕ್ಷ ನಡೆಯ ಹಿಂದೆ ಜಾಣ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಅಂತಲೇ ಹೇಳಲಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಡಿಮ್ಯಾಂಡ್ ಹೆಚ್ಚು ಮಾಡಿಕೊಂಡಿರೋ ಡಿಕೆಶಿ ಹೈಕಮಾಂಡ್ ಲೆವೆಲ್ನಲ್ಲಿಯೂ ತಮ್ಮ ವರ್ಚಸ್ಸನ್ನ ಬಿಲ್ಡ್ ಮಾಡಿಕೊಂಡಿದ್ದಾರೆ. ಪ್ರಾಬಲ್ಯ ಹೆಚ್ಚಿಸಿಕೊಳ್ತಾ ಇರುವ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ತಮ್ಮ ಅದೊಂದು ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳೋದ್ರಲ್ಲಿ ಸಫಲರಾಗ್ತಾರಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಡಿಕೆಶಿ ಈ ಟಾಸ್ಕ್ ಹಿಂದೆ ಇರೋ ಸ್ಕೆಚ್ ಏನು? ಲೋಕಸಭಾ ಚುನಾವಣೆ ಡಿಕೆಶಿ ಹಣೆಬರಹ ಬದಲಾಯಿಸುತ್ತಾ? ದಕ್ಷಿಣದ ಮತ್ತೊಂದು ರಾಜ್ಯಕ್ಕೆ ದಂಡಯಾತ್ರೆ ಹೊರಟಿರುವ ಡಿಕೆಶಿ ಒಂದು ವೇಳೆ ಆಂಧ್ರ ಪ್ರದೇಶದಲ್ಲಿ ಜಗನ್ ಮಣಿಸುವಲ್ಲಿ ಸಫಲರಾದರೆ ಅದು ಡಿಕೆಶಿಯ ಅದೃಷ್ಟವನ್ನೇ ಬದಲಿಸಬಹುದು ಅಂತಲೇ ಹೇಳಲಾಗ್ತಾ ಇದ್ದು, ಇದೇ ಲೆಕ್ಕಾಚಾರವನ್ನ ಇಟ್ಟುಕೊಂಡು ಡಿಕೆ ದಕ್ಷಿಣದ ರಾಜ್ಯಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಆಂಧ್ರದಲ್ಲಿ ಡಿಕೆ ಜಗನ್ನನ್ನ ಸೋಲಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ನಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಲಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತದ ಕೈ ನಾಯಕರ ಬೆಂಬಲವು ಡಿಕೆ ಶಿವಕುಮಾರ್ಗೆ ಸಿಗಲಿದೆ. ಅಲ್ಲದೆ ದಕ್ಷಿಣ ರಾಜ್ಯಗಳ ಹಸ್ತಪಡೆಯ ಸಿಎಂ ಸಪೋರ್ಟ್ ಕೂಡ ಸಿಗಲಿದೆ. ಕರ್ನಾಟಕ ತೆಲಂಗಾಣದಂತೆ ಆಂಧ್ರದಲ್ಲಿಯೂ ತನ್ನ ಕಾರಣಕ್ಕೆ ಕಾಂಗ್ರೆಸ್ ಗೆದ್ದಿತ್ತು ಎನ್ನುವುದನ್ನ ಹೈಕಮಾಂಡ್ ಮುಂದಿಟ್ಟು
ಆ ವಿಚಾರವನ್ನ ಡಿಕೆ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಬಳಸಿಕೊಳ್ಳಬಹುದು ಅನ್ನೋದು ರಾಜಕೀಯದಲ್ಲಿ ಚರ್ಚೆಯಾಗ್ತಿರುವ ವಿಚಾರ. ಹೌದು, ಕೈಪಡೆಯಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ್ರೆ ಡಿಕೆ ಆ ರೇಸ್ನಲ್ಲಿದ್ದಾರೆ. ಅವರೇ ಪ್ರಮುಖ ಆಕಾಂಕ್ಷಿ ಅನ್ನೋದು ಗುಟ್ಟಾಗಿ ಉಳಿದಿರುವ ವಿಚಾರವಲ್ಲ. ಪಕ್ಷಕ್ಕೆ ಗೆಲುವು ತಂದುಕೊಟ್ಟು ಇದೇ ವಿಚಾರ ಹೈಕಮಾಂಡ್ ಮುಂದಿಟ್ಟು ಸಿಎಂ ಸ್ಥಾನಕ್ಕೆ ಡಿಕೆಶಿ ಡಿಮ್ಯಾಂಡ್ ಇಡಬಹುದು. ಒಂದು ವೇಳೆ ಹೈಕಮಾಂಡ್ ಸಿಎಂ ಬದಲಾವಣೆ ಮನಸ್ಸು ಮಾಡಿದರೆ ಡಿಕೆಯದ್ದೇ ಮೇಲುಗೈಯಾಗಬಹುದು ಎನ್ನಲಾಗ್ತಿದೆ. ಅಲ್ಲದೆ ದಕ್ಷಿಣ ಭಾರತದ ನಾಯಕರು ಲಾಬಿ ನಡೆಸಿದರೆ ಅದು ಕೂಡ ಡಿಕೆಗೆ ಪ್ಲಸ್ ಪಾಯಿಂಟ್ ಅನ್ನೋದು ರಾಜಕೀಯ ಮಾತು. ಡಿಕೆಶಿಗೆ ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲಿಯೂ ಹಿಡಿತವಿದ್ದು ಇನ್ನಷ್ಟು ಹೈಕಮಾಂಡ್ ಗಮನವನ್ನ ಸೆಳೆಯುವುದಕ್ಕೆ, ಪಕ್ಷ ಬಲಪಡಿಸುವುದಕ್ಕೆ ಡಿಕೆ ಶಿವಕುಮಾರ್ ಇನ್ನಷ್ಟು ಆಕ್ಟಿವ್ ಆಗಬಹುದು. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಿಸುವುದಕ್ಕೆ ಒತ್ತಡ ಹೇರಬಹುದು. ಅಲ್ಲದೆ ಈಗಾಗಲೇ ಸಿಎಂ ಸಿದ್ದು ಬಗ್ಗೆ ಮುನಿಸಿಕೊಂಡಿರುವ ರಾಜ್ಯ ಕೈ ಶಾಸಕರ ಅಸಮಾಧಾನವು ಡಿಕೆಶಿಗೆ ವರವಾಗಬಹುದು ಅನ್ನೋದು ರಾಜಕೀಯದಲ್ಲಿ ಚರ್ಚೆಯಾಗ್ತಿರುವ ವಿಚಾರ. ಈ ರೀತಿ ಸೈಲೆಂಟ್ ಆಗಿಯೇ ಸಿದ್ದುವಿಗೆ ಶಾಕ್ ನೀಡುವುದಕ್ಕೆ ಡಿಕೆ ತಮ್ಮದೇ ಆದ ತಂತ್ರಗಾರಿಕೆ ಹೆಣಿತಿದ್ದಾರೆ ಎನ್ನಲಾಗ್ತಿದ್ದು, ಈ ಮೂಲಕ ಸಿಎಂ ಆಗುವ ಕನಸನ್ನ ಈಡೇರಿಸಿಕೊಳ್ಳುವುದಕ್ಕೆ ತೆರೆಮರೆಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಚರ್ಚೆಯಾಗ್ತಿದ್ದು, ದಕ್ಷಿಣ ಭಾರತದ ದಂಡಯಾತ್ರೆ ಡಿಕೆಶಿಯ ಭವಿಷ್ಯ ಬದಲಿಸುತ್ತಾ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ದೊರೆಯಲಿದೆ. ಘಟಾನುಘಟಿ ನಾಯಕರ ಭೇಟಿ ಡಿಕೆಶಿಯ ರಾಜಕೀಯ ಪ್ರಾಬಲ್ಯದ ಬಗ್ಗೆ ಮತ್ತಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಕೆಪಿಸಿಸಿ ಸಾರಥ್ಯ ಈ ಪಾಲಿಟಿಕ್ಸ್ ಅದ್ಯಾವ ರೀತಿಯಲ್ಲಿ ಅವರಿಗೆ ಪ್ಲಸ್ ಆಗಲಿದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪಾಟ್ಲೈಟ್. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.